ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಸಿಲು ಇನ್ನೂ ಪೂರ್ತಿಯಾಗಿ ಹರಡಿರಲಿಲ್ಲ. ಆದ್ರೆ ಬೆಟ್ಟದ ಮೇಲಿರುವ ಶಿವದೇವಾಲಯದ ಗಂಟೆಗಳ ಧ್ವನಿ ಮುಂಜಾನೆಯ ಮೌನವನ್ನು ಸೀಳುತ್ತಾ ದೂರದವರೆಗೆ ಕೇಳಿಸುತ್ತಿತ್ತು. ಇಂದು ಯಾರದ್ದೋ ಜೀವನ ಬದಲಾಗಲಿದೆ ಎಂಬಂತೆ ಭಾಸವಾಗುತ್ತಿತ್ತು. ರೋಹನ್ ಕಾನ್ಪುರದ ಬ್ಯಾಂಕೊಂದರಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಮತ್ತು ರಜೆಯಲ್ಲಿ ಮನೆಗೆ ಬಂದಿದ್ದಾನೆ. ರೋಹನ್ ತನ್ನ ಮನೆಯಲ್ಲಿ ಎಲ್ಲರಿಗಿಂತ ಕಿರಿಯವನು. ಅವನ 3 ಅಣ್ಣತಂಗಿಯರಿಗೆ ಈಗಾಗಲೇ ಮದುವೆಯಾಗಿದೆ. ಈ ಬಾರಿ ಎಲ್ಲರೂ ಅವನನ್ನೂ ಮದುವೆಯ ಬಂಧನದಲ್ಲಿ ಸಿಲುಕಿಸಲು ತಯಾರಾಗಿ ಕುಳಿತಿದ್ದಾರೆ. ರೋಹನ್ನ 2 ಸಹೋದರಿಯರೂ ಕೂಡ ತಮ್ಮ ಅತ್ತೆಯ ಮನೆಯಿಂದ ಬಂದಿದ್ದಾರೆ. ರಾತ್ರಿ ಊಟದ ನಂತರ ಎಲ್ಲರೂ ರೋಹನನ್ನು ಮದುವೆಗೆ ಒಪ್ಪಿಸುತ್ತಿದ್ದರು. ಆದರೆ ರೋಹನ್ ಇಷ್ಟು ಅವಸರವೇನಿದೆ ಎಂದು ಸ್ವಲ್ಪ ಹಠ ಮಾಡುತ್ತಿದ್ದ. ರೋಹನ್ ತಾಯಿ ಬಹಳಷ್ಟು ಫೋಟೋಗಳನ್ನು ತೋರಿಸುತ್ತಾರೆ. ನೋಡು ಮಗನೇ, ಎಲ್ಲರೂ ಸುಶಿಕ್ಷಿತ ಹುಡುಗಿಯಲು, ಮತ್ತು ಇವಳನ್ನು ನೋಡು, ಕಾನ್ಪುರದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾಳೆ. ನಿನಗೆ ಯಾರು ಇಷ್ಟವೋ ಹೇಳು, ಅಥವಾ ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಹೇಳು, ನಾವು ಅವಳೊಂದಿಗೆ ನಿನ್ನ ಮದುವೆ ಮಾಡುತ್ತೇವೆ ಎಂದರು. ರೋಹನ್ ತುಂಬಾ ಸಂತೋಷವಾಗಿದ್ದ. ಅವನು ಕೂಡ ಈಗ ಮದುವೆಯಾಗಿ ಜೀವನದಲ್ಲಿ ನೆಲೆಸಲು ಬಯಸಿದ್ದ. ಆದರೆ ಅವನ ಮನಸ್ಸು ಇಂತಹ ಅರೇಂಜ್ ಮ್ಯಾರೇಜ್ಗೆ ಒಪ್ಪುತ್ತಿರಲಿಲ್ಲ. ಹಾಗಂತ ಅವನಿಗೆ ಇದುವರೆಗೆ ಯಾವುದೇ ಹುಡುಗಿಯ ಮೇಲೆ ಪ್ರೀತಿಯೂ ಆಗಿರಲಿಲ್ಲ. ಶಾಲಾ ಕಾಲೇಜು ದಿನಗಳಲ್ಲೂ ಅವನು ಇಂತಹದ್ದನ್ನು ಅನುಭವಿಸಿರಲಿಲ್ಲ. ಅವನ ಸ್ನೇಹಿತರು ಹುಡುಗಿಯರ ಜೊತೆ ಮಾತನಾಡಲು ಅವಕಾಶ ಹುಡುಕುತ್ತಿದ್ದರು ಮತ್ತು ಕೆಲವರು ಪ್ರೀತಿಯಲು ಬಿದ್ದಿದ್ದರು. ದಿನಕ್ಕೊಬ್ಬ ಹುಡುಗಿಯ ಜೊತೆ ಹುಡುಗನ ಹೆಸರು ಕೇಳಿಬರುತ್ತಿತ್ತು. ಆದರೆ ರೋಹನ್ ತನ್ನ ಓದಿನಲ್ಲಿ ಪೂರ್ತಿಯಾಗಿ ಮಗ್ನನಾಗಿದ್ದ. ಅಥವಾ ಯಾರನ್ನಾದರೂ ನೋಡಿ ಅವನ ಮನಸ್ಸಿನಲ್ಲಿ ಅಂತಹ ಭಾವನೆ ಮೂಡಿರಲಿಲ್ಲ ಎಂದು ಹೇಳಬಹುದು. ಎಲ್ಲರ ಮಾತುಗಳನ್ನು ಕೇಳಿದ ನಂತರ ರೋಹನ್ ತನ್ನ ತಾಯಿಯ ಬಳಿ ಯೋಚಿಸಲು ಸ್ವಲ್ಪ ಸಮಯ ಕೇಳಿದ. ಅಮ್ಮ, ಸ್ವಲ್ಪ ದಿನ ಸ್ನೇಹಿತರನ್ನು ಭೇಟಿಯಾಗುತ್ತೇನೆ. ಕಳೆದ ಬಾರಿ ಬಂದಾಗ 2-3 ದಿನಗಳಲ್ಲೇ ಮರಳಿದ್ದೆ. ಹಾಗಾಗಿ ಯಾರನ್ನೂ ಭೇಟಿಯಾಗಲು ಸಾಧ್ಯವಾಗಿರಲಿಲ್ಲ ಎಂದನು. ತಾಯಿ ಕೂಡ ಒಳ್ಳೆಯದಾಯಿತು, ಸ್ನೇಹಿತರನ್ನು ಭೇಟಿಯಾದರೆ ಮದುವೆಗೆ ಖಂಡಿತ ಒಪ್ಪುತ್ತಾನೆ ಎಂದು ಯೋಚಿಸಿದರು. ವಾಸ್ತವವಾಗಿ ರೋಹನ್ನ 2-3 ಸ್ನೇಹಿತರು ಈಗಾಗಲೇ ಮದುವೆಯಾಗಿದ್ದರು. ಒಬ್ಬನಿಗಂತೂ 3 ತಿಂಗಳ ಹಿಂದೆಯಷ್ಟೇ ಮಗ ಹುಟ್ಟಿದ್ದ. ಮರುದಿನ ಬೆಳಗ್ಗೆ ಉಪಹಾರ ಮುಗಿಸಿದ ನಂತರ ರೋಹನ್ ತನ್ನ ಸ್ನೇಹಿತರನ್ನು ಭೇಟಿಯಾಗಲು ಹೋದನು. ಎಲ್ಲರೂ ಹಳ್ಳಿಯ ಶಿವದೇವಾಲಯದ ಬಳಿ ಕುಳಿತಿದ್ದರು. ಇಂದು ಭಾನುವಾರವಾದ್ದರಿಂದ ಎಲ್ಲರೂ ಅಲ್ಲಿ ಜಮಾಯಿಸಿದ್ದರು. ಈ ದೇವಾಲಯವು ಬೆಟ್ಟದ ಮೇಲೆ ನಿರ್ಮಿತವಾಗಿತ್ತು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಂದ ಮಹಿಳೆಯರು ಮತ್ತು ಹುಡುಗಿಯರು ಪೂಜೆ ಮಾಡಲು ಬರುತ್ತಿದ್ದರು. ಇಲ್ಲಿ ಬೆಟ್ಟದ ಮೇಲೆ ಕೋತಿಗಳ ಹಿಂಡು ಕೂಡ ಇರುತ್ತಿತ್ತು. ಆದ್ದರಿಂದ ಪೂಜೆಗೆ ಬಂದ ಜನರು ತಮ್ಮ ತಟ್ಟೆಯನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ಹುಡುಗಿಯರು ತಮ್ಮ ಗೆಳತಿಯರ ಜೊತೆಯಲ್ಲೇ ಬರುತ್ತಿದ್ದರು ಮತ್ತು ಒಂದು ವೇಳೆ ಯಾವುದಾದರೂ ಕೋತಿ ಹತ್ತಿರ ಬಂದರೂ ಸ್ವಲ್ಪ ಪ್ರಸಾದ ನೀಡಿದ ನಂತರ ಅದು ಸುಮ್ಮನೆ ಹೊರಟು ಹೋಗುತ್ತಿತ್ತು. ಜನರಿಗೆ ಇದು ಅಭ್ಯಾಸವಾಗಿ ಹೋಗಿತ್ತು. ರೋಹನ್ ಮತ್ತು ಅವನ ಸ್ನೇಹಿತರು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಹರಟೆ ಹೊಡೆಯುತ್ತಿದ್ದರು. ಎಲ್ಲರೂ ತುಂಬಾ ಸಂತೋಷವಾಗಿದ್ದಾಗ ಹಠಾತ್ ಹುಡುಗಿಯೊಬ್ಬಳು ಜೋರಾಗಿ ಕಿರುಚಿದ ಶಬ್ದ ಕೇಳಿಸಿತು ಮತ್ತು ಎಲ್ಲರ ಗಮನ ಅತ್ತ ಕಡೆ ಹೋಯಿತು. ಬಿಳಿ ಬಣ್ಣದ ಸರಳವಾದ ಸೂಟ್ ಧರಿಸಿದ್ದ ಹುಡುಗಿಯೊಬ್ಬಳು ತನ್ನ ಪೂಜೆಯ ತಟ್ಟೆಯನ್ನು ಕೆಂಪು ಬಣ್ಣದ ದುಪ್ಪಟ್ಟಾದಿಂದ ಮುಚ್ಚಲು ಪ್ರಯತ್ನಿಸುತ್ತಿದ್ದಳು. ಒಂದು ಕೋತಿ ಅವಳ ಕೈಯಿಂದ ತಟ್ಟೆಯನ್ನು ಕಸಿದುಕೊಳ್ಳಲು ದುಪ್ಪಟ್ಟಾವನ್ನು ಎಳೆಯುತ್ತಿತ್ತು. ಬಹುಶಃ ಅವಳು ಒಬ್ಬಳೇ ಬಂದಿದ್ದಳು ಮತ್ತು ಅವಳಿಗೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ತಿಳಿಯುತ್ತಿರಲಿಲ್ಲ. ಮಧ್ಯಾಹ್ನವಾಗಿದ್ದರಿಂದ ದೇವಸ್ಥಾನದಲ್ಲಿ ಬೇರೆ ಯಾರೂ ಇರಲಿಲ್ಲ. ರೋಹನ್ ಮತ್ತು ಅವನ ಸ್ನೇಹಿತರು ತಕ್ಷಣ ಮುಂದೆ ಬಂದರು. ಒಬ್ಬ ಸ್ನೇಹಿತ ಆ ಹುಡುಗಿಗೆ, ತಟ್ಟೆಯನ್ನು ಬಿಟ್ಟು ಬಿಡು, ಪ್ರಸಾದ ತಗೊಂಡು ಅದು ಹೊರಟು ಹೋಗುತ್ತದೆ ಎಂದು ಹೇಳಿದನು. ಆದರೆ ಅವಳು ಎಷ್ಟೊಂದು ಹೆದರಿದ್ದಳೆಂದರೆ ಅವಳಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ರೋಹನ್ ಕಡೆಯಲಾರದೆ ಆ ಹುಡುಗಿಯ ಕೈಯಿಂದ ತಟ್ಟೆಯನ್ನು ಕಸಿದುಕೊಂಡು ನೆಲದ ಮೇಲಿಟ್ಟನು. ಕೋತಿ ತನ್ನ 2 ಕೈಗಳಿಂದ ಒಂದೊಂದು ಲಾಡು ಎತ್ತಿಕೊಂಡು ಬೆಟ್ಟದ ಮೇಲೆ ಓಡಿಹೋಯಿತು. ಭಯದಿಂದ ಬೆಳ್ಳಗಾಡಿದ್ದ ಆ ಹುಡುಗಿಯ ಮುಖದ ಮೇಲೆ ರೋಹನ್ ಕಣ್ಣು ಬಿತ್ತು. ಅವನು ನೆಲದಿಂದ ತಟ್ಟೆಯನ್ನು ಎತ್ತಿ ಅವಳ ಕೈಗೆ ನೀಡಿದನು. ಆ ಕ್ಷಣ ರೋಹನ್ ದೇಹದಲ್ಲಿ ಏನೋ ಒಂದು ಸಿಹಿ ಸಂಚಲನ ಉಂಟಾಯಿತು. ಹುಡುಗಿ ತನ್ನ ಗಾರಿಯಲ್ಲಿ ಹೊರಟು ಹೋದಳು ಮತ್ತು ರೋಹನ್ ಅವಳನ್ನೇ ನೋಡುತ್ತಾ ನಿಂತಿದ್ದನು. ಅವನ ಸ್ನೇಹಿತ ನಿಖಿಲ್ ಅವನನ್ನು ಚುಡಾಯಿಸುತ್ತಾ, ಏನು ನೋಡುತ್ತಿದ್ದೀಯಾ, ಅವಳು ಹೊರಟು ಹೋದಳು ಎಂದನು. ಎಲ್ಲರೂ ಅವನನ್ನು ಕಾಲೆಳೆಯಲು ಶುರುಮಾಡಿದರು. ರೋಹನ್ ಸುಮ್ಮನೆ ನಗುತ್ತಾ ಉಳಿದನು. ಆ ರಾತ್ರಿ ರೋಹನ್ ಕಣ್ಣಲ್ಲಿ ನಿದ್ರೆಯ ಬದಲು ಅವಳ ಕನಸುಗಳೇ ತುಂಬಿದ್ದವು. ಕಣ್ಣು ಮುಚ್ಚಿದ ತಕ್ಷಣ ಆ ಅಪರಿಚಿತ ಹುಡುಗಿಯ ಮುಖವೇ ಕಾಣಿಸುತ್ತಿತ್ತು. ತನಗೆ ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಎಷ್ಟೋ ಹುಡುಗಿಯರನ್ನು ಭೇಟಿಯಾಗಿದ್ದರೂ ಇಂದು ಆದ ಅನುಭವ ಹಿಂದೆಂದೂ ಆಗಿರಲಿಲ್ಲ. ಅವಳು ಹತ್ತಿರದ ಹಳ್ಳಿಯವಳೇ ಇರಬೇಕು. ನಾಳೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅವಳ ಬಗ್ಗೆ ತಿಳಿಯುತ್ತೇನೆ ಎಂದು ಮನಸ್ಸನ್ನು ಸಮಾಧಾನಪಡಿಸಿಕೊಂಡನು.
ಮರುದಿನ ಬೆಳಿಗ್ಗೆ 10 ಗಂಟೆಗೆ ತಾಯಿ ಅವನನ್ನು ಎಬ್ಬಿಸಿದಾಗಲೂ ಅವನು ನಿದ್ರೆಯಲ್ಲೇ ಇದ್ದನು. ತಾಯಿ ಹೇಳಿದರು, ಮಗನೇ, ನಿನ್ನ ಅತ್ತಿಗೆ ಬೆಟ್ಟದ ಶಿವದೇವಸ್ಥಾನಕ್ಕೆ ಹೋಗಬೇಕಂತೆ. ನೀನು ಬೈಕ್ನಲ್ಲಿ ಕರೆದುಕೊಂಡು ಹೋಗು, ಬೇಗ ಬರಬಹುದು. ಇದನ್ನು ಕೇಳಿದ ತಕ್ಷಣ ರೋಹನ್ ನಿದ್ದೆ ಹಾರಿಹೋಯಿತು. ಕೋತಿಯ ನೆನಪಾಗುತ್ತಿದ್ದಂತೆಯೇ ಅವನ ಮುಖದಲ್ಲಿ ನಗು ಮೂಡಿತು. ತಾಯಿ ಅವನ ನಗುವನ್ನು ನೋಡಿ, ಈಗಲಾದರೂ ಎದ್ದು ತಯಾರಾಗು, ಅತ್ತಿಗೆ ಯಾವಾಗಲೂ ತಯಾರಾಗಿದ್ದಾರೆ ಎಂದರು. ರೋಹನ್ ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚಿಕೊಳ್ಳುವಾಗ ಇಂದು ಮತ್ತೆ ಅವಳ ದರ್ಶನವಾಗಬಹುದೇ ಎಂದು ಮನದಲ್ಲೇ ಸಂಭ್ರಮಿಸುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಅವರು ದೇವಸ್ಥಾನ ತಲುಪಿದರು. ಅತ್ತಿಗೆ ಹೇಳಿದರು, ಮೈದುನರೇ, ನೀವೂ ಬನ್ನಿ, ಪೂಜೆ ಮಾಡೋಣ. ರೋಹನ್ ಕೂಡ ಭಕ್ತಿಯಿಂದ ಶಿವನ ಪೂಜೆ ಮಾಡಿದನು. ಪೂಜೆ ಮುಗಿಸಿ ಹೊರಬರುವಾಗ ಅದೇ ಹುಡುಗಿ ಪೂಜೆಯ ತಟ್ಟೆಯನ್ನು ಹಿಡಿದು ದೇವಸ್ಥಾನದ ಒಳಗೆ ಬರುತ್ತಿದ್ದಳು. ರೋಹನ್ ಮನದಲ್ಲೇ ಶಿವನಿಗೆ ಧನ್ಯವಾದ ಹೇಳಿದನು. ದೇವರೇ, ನೀನು ಅಂತರ್ಯಾಮಿ, ನಿನ್ನ ಕೃಪೆ ಹೀಗೇ ಇರಲಿ. ಅವಳನ್ನು ನೋಡಿದ ಗುಂಗಿನಲ್ಲಿ ರೋಹನ್ ಮತ್ತೆ ದೇವಸ್ಥಾನದ ಒಳಗೆ ಹೋಗತೊಡಗಿದನು. ಆಗ ಅತ್ತಿಗೆ ಹಿಂದಿನಿಂದ ಕರೆದರು, ಮೈದುನರೇ, ಮನೆಗೆ ಹೋಗೋಣ, ಬನ್ನಿ, ಮತ್ತೆ ಒಳಗೆ ಏಕೆ ಹೋಗುತ್ತಿದ್ದೀರಿ? ರೋಹನ್ ಅನಿವಾರ್ಯವಾಗಿ ಹೊರಬರಬೇಕಾಯಿತು. ಅತ್ತಿಗೆಯನ್ನು ಬೇಗ ಮನೆಗೆ ಬಿಟ್ಟು ಬರುತ್ತೇನೆ ಎಂದು ಅವನು ಯೋಚಿಸಿದನು. ಆ ಹುಡುಗಿಯ ಜತೆ ಮಾತನಾಡಲು ಸಾಧ್ಯವಾಗಬಹುದು ಎಂಬ ಆಸೆಯಿಂದ ರೋಹನ್ ಅತ್ತಿಗೆಯನ್ನು ಮನೆಯ ಮುಂದೆ ಬಿಟ್ಟು ಕೆಲಸವಿದೆ ಎಂದು ಹೇಳಿ ತಕ್ಷಣ ಬೈಕ್ ಸ್ಟಾರ್ಟ್ ಮಾಡಿದನು. ಸ್ವಲ್ಪ ಸಮಯದ ನಂತರ ಅವನು ದೇವಸ್ಥಾನದ ಹಾದಿಯಲ್ಲಿದ್ದಾಗ ಆ ಹುಡುಗಿ ಪೂಜೆ ಮುಗಿಸಿ ಹಿಂತಿರುಗುತ್ತಿದ್ದಳು. ರೋಹನ್ ಅವಳ ಪಕ್ಕದಲ್ಲೇ ಬೈಕ್ ನಿಲ್ಲಿಸಿದಾಗ ಅವಳು ಸ್ವಲ್ಪ ಹೆದರಿದಳು. ಅವಳ ಮುಖದಲ್ಲಿದ್ದ ಭಯವನ್ನು ನೋಡಿ ರೋಹನ್ ಅಕ್ಷರಶಃ ಮೂಕನಾಡನು. ಏನೂ ಮಾತನಾಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಆ ಹುಡುಗಿ ಸುಮ್ಮನೆ ತನ್ನ ದಾರಿಯಲ್ಲಿ ಮುಂದೆ ಹೋದಳು. ರೋಹನ್ ಅವಳನ್ನೇ ನೋಡುತ್ತಾ ನಿಂತಿದ್ದನು. ಈಗ ಅಲ್ಲಿ ನಿಲ್ಲುವುದರಲ್ಲಿ ಅರ್ಥವಿರಲಿಲ್ಲ. ಆದ್ದರಿಂದ ಅವನು ಮನೆಗೆ ಮರಳಿದನು. ಆದರೆ ಅವನಿಗೆ ಯಾವುದೇ ಕೆಲಸದಲ್ಲಿ ಮನಸ್ಸಿರಲಿಲ್ಲ. ಮನಸ್ಸನ್ನು ಶಾಂತಗೊಳಿಸಲು ಟಿವಿ ಹಾಕಿದನು. ಆದರೆ ಮನಸ್ಸಿನಲ್ಲಿ ಚಡಪಡಿಕೆ ಇರುವಾಗ ಕಣ್ಣುಗಳು ಬೇರೆಯನ್ನನ್ನು ಹುಡುಕುತ್ತವಲ್ಲವೇ? ರೋಹನ್ ಪರಿಸ್ಥಿತಿಯೂ ಹಾಗೆಯೇ ಇತ್ತು. ಅಂದು ಸೋಮವಾರವಾಗಿದ್ದರಿಂದ ಸ್ನೇಹಿತರೆಲ್ಲರೂ ಕೆಲಸದಲ್ಲಿ ನಿರತರಾಗಿದ್ದರು. ಇಲ್ಲದಿದ್ದರೆ ಯಾರೊಂದಿಗಾದರೂ ಕುಳಿತು ಮನಸ್ಸಿನ ಭಾರ ಇಳಿಸಿಕೊಳ್ಳಬಹುದಿತ್ತು. ಇಡೀ ದಿನ ಮತ್ತು ರಾತ್ರಿಯನ್ನು ಚಡಪಡಿಕೆಯಲ್ಲಿ ಕಳೆದ ರೋಹನ್ ನಾಳೆ ಹೇಗಾದರೂ ಮಾಡಿ ಆ ಹುಡುಗಿಯ ಜೊತೆ ಮಾತನಾಡಲೇಬೇಕು ಎಂದು ತನಗಿತಾನೇ ಭರವಸೆ ನೀಡಿಕೊಂಡನು. ನಾನೇನೂ ಅವಳ ಜೊತೆ ಚೇಷ್ಟೆ ಮಾಡುತ್ತಿಲ್ಲವಲ್ಲ, ಅವಳನ್ನೇ ಮದುವೆಯಾಗುತ್ತೇನೆ ಎಂದು ನಿರ್ಧರಿಸಿ ಶಾಂತವಾಗಿ ನಿದ್ದೆ ಮಾಡಿದನು. ಮರುದಿನ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ತಯಾರಾಗಿ ಅವನು ದೇವಸ್ಥಾನಕ್ಕೆ ತಲುಪಿದನು. ಆ ಹುಡುಗಿ ಪ್ರತಿದಿನ ಬರುವ ಅದೇ ಸಮಯಕ್ಕೆ ಅವನು ಅಲ್ಲಿಗೆ ಹೋದಾಗ ಅವಳು ದೇವಸ್ಥಾನದಿಂದ ಹೊರಬರುತ್ತಿದ್ದಳು. ರೋಹನ್ ನೇರವಾಗಿ ಅವಳನ್ನು ಕರೆದನು. ಕೇಳು. ಅವನ ಧ್ವನಿ ಕೇಳಿ ಆ ಹುಡುಗಿ ಗಾಬರಿಯಾದಳು. ನಾನು ನಿನ್ನ ಹೆಸರು ತಿಳಿಯಬಹುವೇ ಎಂದು ರೋಹನ್ ಕೇಳಿದ ಮಾತಿಗೆ ಅವಳು ಯಾವುದೇ ಉತ್ತರ ನೀಡಲಿಲ್ಲ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದ 2 ಮಹಿಳೆಯರು ಅಲ್ಲಿಗೆ ಬಂದರು. ಆ ಪರಿಸ್ಥಿತಿಯನ್ನು ಕಂಡು ಆ ಹುಡುಗಿ ವೇಗವಾಗಿ ಹೆಜ್ಜೆ ಹಾಕಿ ಅಲ್ಲಿಂದ ಹೊರಟು ಹೋದಳು. ತಾವು ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ರೋಹನ್ಗೆ ಅರಿವಾಯಿತು. ಆದ್ದರಿಂದ ಅವನು ಸುಮ್ಮನೆ ಅಲ್ಲಿಂದ ಹೊರಟು ಹೋದನು. ತಕ್ಷಣ ಮನೆಗೆ ಹೋಗಲು ಮನಸ್ಸಿಲ್ಲದೆ ರಸ್ತೆಯಲ್ಲಿ ಬೈಕ್ ಚಲಾಯಿಸುತ್ತಾ 1 ಗಂಟೆಯ ನಂತರ ಮನೆಗೆ ತಲುಪಿದನು. ಆದರೆ ಅವನಿಗಿಂತ ಮುಂಚೆಯೇ ಈ ವಿಷಯ ಮನೆಗೆ ತಲುಪಿತ್ತು. ತಾಯಿ ಅವನನ್ನು ತರಾಟೆಗೆ ತೆಗೆದುಕೊಂಡರು. ನಿನಗೆ ತಿಳುವಳಿಕೆ ಇಲ್ಲವೇ? ಇದು ನಗರವಲ್ಲ, ಹಳ್ಳಿ. ನಿನಗೆ ಆ ಹುಡುಗಿ ಇಷ್ಟವಿದ್ದರೆ ಮೊದಲು ನಮಗೆ ಹೇಳಬೇಕಿತ್ತು ಎಂದರು. ವಿಷಯ ಎಲ್ಲರಿಗೂ ತಿಳಿದ ಮೇಲೆ ಇನ್ನೂ ಮುಚ್ಚಿಡುವುದೇಕೆ ಎಂದು ರೋಹನ್ ಯೋಚಿಸಿದನು. ಅವನು ನೇರವಾಗಿ, ಹೌದು ಅಮ್ಮ, ನನಗೆ ಅವಳು ತುಂಬಾ ಇಷ್ಟ, ನಾನು ಅವಳನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದನು. ನಂತರ ಆ ಹುಡುಗಿಯ ಕುಟುಂಬದ ಬಗ್ಗೆ ವಿಚಾರಿಸಲಾಯಿತು. ಆ ಹಳ್ಳಿಯ ಹೆಚ್ಚಿನ ಕುಟುಂಬಗಳು ಒಂದೇ ಜಾತಿಯವರಾಗಿದ್ದರು. ಆ ಹುಡುಗಿಯೂ ಅದೇ ಜಾತಿಯವಳಾಗಿದ್ದಳು. ಆದರೆ ಅವಳು ಕೇವಲ 8ನೇ ತರಗತಿವರೆಗೆ ಮಾತ್ರ ಓದಿದ್ದಳು. ಈ ವಿಷಯದ ಬಗ್ಗೆ ರೋಹನ್ ತಾಯಿ ಮತ್ತು ಅತ್ತಿಗೆ ಸ್ವಲ್ಪ ಚಿಂತಿತರಾಗಿದ್ದರು. ಆದರೆ ರೋಹನ್ಗೆ ಇದರಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವನು ಹೇಳಿದನು, ನಾನು ಚೆನ್ನಾಗಿ ಸಂಪಾದಿಸುತ್ತೇನೆ, ಅವಳಿಂದ ನಾನೇನು ಕೆಲಸ ಮಾಡಿಸಬೇಕಿಲ್ಲ. ಹುಡುಗಿ ಬಡ ಕುಟುಂಬದವಳಾಗಿದ್ದಳು. ಮದುವೆಯ ಪ್ರಸ್ತಾಪ ತಾನಾಗಿಯೇ ಬಂದಾಗ ಅವರಿಗೆ ಒಪ್ಪಲು ಯಾವುದೇ ತೊಂದರೆ ಇರಲಿಲ್ಲ. ಹೀಗಾಗಿ ಯಾವುದೇ ಅಡೆತಡೆಗಳಿಲ್ಲದೆ ರೋಹನ್ ಮತ್ತು ಸಾಕ್ಷಿಯ ಮದುವೆ ನಿಶ್ಚಯವಾಯಿತು. ರೋಹನ್ ಪ್ರಾರ್ಥನೆಯನ್ನು ದೇವರು ಆಲಿಸಿದ್ದನು. ಸಾಕ್ಷಿ ವಧುವಾಗಿ ಕೆಂಪು ಬಣ್ಣದ ಸೀರೆಯಲ್ಲಿ ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಸಾಕ್ಷಿಯಂತಹ ಸುಂದರ ಮತ್ತು ಸೌಮ್ಯ ಸ್ವಭಾವದ ಪತ್ನಿ ಸಿಕ್ಕಿದ್ದಕ್ಕೆ ರೋಹನ್ ತುಂಬ ಸಂತೋಷವಾಗಿದ್ದನು. ಮದುವೆಯ ಮೊದಲ ರಾತ್ರಿ ಸಾಕ್ಷಿಯ ಧ್ವನಿಯನ್ನು ಕೇಳಿದ ರೋಹನ್ ಮೈಮರೆತಿದ್ದನು. ಅವಳ ಧ್ವನಿ ಅಷ್ಟೊಂದು ಮಧುರವಾಗಿತ್ತು. 1 ವಾರದ ನಂತರ ರೋಹನ್ ರಜೆ ಮುಗಿಯಿತು. ಅವನು ಸಾಕ್ಷಿಯನ್ನು ಕರೆದುಕೊಂಡು ಕಾನ್ಪುರಕ್ಕೆ ಬಂದನು. ರೋಹನ್ಗೆ ಅಡುಗೆ ಮಾಡಲು ಬರುತ್ತಿರಲಿಲ್ಲ. ಹಾಗಾಗಿ ಅವನು ದಿನವೂ ಟಿಫಿನ್ ತರಿಸಿಕೊಳ್ಳುತ್ತಿದ್ದನು.
ಆದರೆ ಈಗ ಮದುವೆಯಾಗಿದ್ದರಿಂದ ಅವನು ಸಾಕ್ಷಿಯನ್ನು ಶಾಪಿಂಗ್ಗೆ ಕರೆದೊಯ್ದು ಕಿಚನ್ ಸಾಮಾನುಗಳನ್ನು ಖರೀದಿಸಿದನು. ಈ ಮೊದಲು ಸ್ನೇಹಿತರ ಜೊತೆ ಸಮಯ ಕಳೆಯುತ್ತಿದ್ದ ರೋಹನ್ ಈಗ ಆಫೀಸ್ ಮುಗಿದ ತಕ್ಷಣ ನೇರವಾಗಿ ಮನೆಗೆ ಬರುತ್ತಿದ್ದನು. ಅವನಿಗೆ ಹನಿಮೂನ್ಗೆ ಹೋಗಬೇಕೆಂಬ ಆಸೆಯಿತ್ತು, ಆದರೆ ತಕ್ಷಣವೇ ಮತ್ತೆ ರಜೆ ಸಿಗುವುದು ಕಷ್ಟವಾಗಿತ್ತು. ಆದರೆ ಅದೃಷ್ಟವಶಾತ್ ಆಫೀಸ್ ಪ್ರಾಜೆಕ್ಟ್ ಕೆಲಸದ ಮೇಲೆ ಅವನಿಗೆ ಮಸ್ಸೂರಿಗೆ ಹೋಗುವ ಅವಕಾಶ ಸಿಕ್ಕಿತು. ಮಸ್ಸೂರಿಯ ಸುಂದರ ವಾತಾವರಣದಲ್ಲಿ ಸಾಕ್ಷಿಯ ಜೊತೆ ಕಳೆಯುವ ಯೋಚನೆಯೇ ಅವನನ್ನು ರೋಮಾಂಚನಗೊಳಿಸಿತು. ಬೆಳಿಗ್ಗೆ 10 ಗಂಟೆಗೆ ವಿಮಾನವು ಮಸ್ಸೂರಿಗೆ ತಲುಪಿತು. ರೋಹನ್ ಸಾಕ್ಷಿಯನ್ನು ಹೋಟೆಲ್ ಕೋಣೆಯಲ್ಲಿ ಬಿಟ್ಟು, ಏನಾದರೂ ಬೇಕಿದ್ದರೆ ಇಂಟರ್ಕಾಮ್ನಲ್ಲಿ ತಿಳಿಸು, ನಾನು ಕೆಲಸ ಮುಗಿಸಿ ಬೇಗ ಬರುತ್ತೇನೆ ಎಂದು ಹೇಳಿ ಹೋದನು. ಅಂದು ಕೆಲಸ ಮುಗಿಯುವಾಗ ಸಂಜೆ 4 ಗಂಟೆ ಆಗಿತ್ತು. ಸಾಕ್ಷಿ ಏನಾದರೂ ತಿಂದಿದ್ದಾಳೆಯೋ ಇಲ್ಲವೋ ಎಂದು ರೋಹನ್ ಫೋನ್ ಮಾಡಿದಾಗ ಅವಳು ನಿದ್ರೆಯಲ್ಲಿದ್ದಳು ಮತ್ತು ಏನನ್ನೂ ತಿಂದಿರಲಿಲ್ಲ. ರೋಹನ್ ಪ್ರೀತಿಯಿಂದ ಅವಳನ್ನು ಗದರಿಸುತ್ತಾ, ನಾನು ನಾಳೆಯವರೆಗೆ ಬರದಿದ್ದರೆ ನೀನು ಉಪವಾಸ ಇರುತ್ತೀಯಾ? ತಕ್ಷಣ ಏನಾದರೂ ಆರ್ಡರ್ ಮಾಡಿ ತಿನ್ನು ಎಂದು ಹೇಳಿದನು. ಸಂಜೆ 6 ಗಂಟೆಗೆ ರೋಹನ್ ಹೋಟೆಲ್ಗೆ ಬಂದಾಗ ತುಂಬ ದಣಿದಿದ್ದನು. ಆದರೆ ಸಾಕ್ಷಿಯ ಮುದ್ದಾದ ಮುಖ ನೋಡಿದ ತಕ್ಷಣ ಅವನ ಆಯಾಸವೆಲ್ಲ ಮಾಯವಾಯಿತು. ರೋಹನ್ ಫ್ರೆಶ್ ಆಗಲು ಹೋದನು ಮತ್ತು ಸಾಕ್ಷಿಗೆ ತಯಾರಾಗಲು ಹೇಳಿದನು. ಅವನು ಅವಳಿಗಾಗಿ ಒಂದು ಗೌನ್ ಖರೀದಿಸಿದ್ದನು, ಆದರೆ ಅದನ್ನು ಹೇಳಲು ಮರೆತಿದ್ದನು. ರೋಹನ್ ಸೂಟ್ ಧರಿಸಿ ಹೊರಬಂದಾಗ ಸಾಕ್ಷಿ ತಿಳಿ ಗುಲಾಬಿ ಬಣ್ಣದ ಸಾದಾ ಸೀರೆಯಲ್ಲಿ ಕಂಗೊಳಿಸುತ್ತಿದ್ದಳು. ಅವಳು ಕೂದಲನ್ನು ಬಿಟ್ಟಿದ್ದಳು, ಕಣ್ಣುಗಳಿಗೆ ಕಾಜಲ್, ತುಟಿಗಳಿಗೆ ಲಿಪ್ಸ್ಟಿಕ್ ಮತ್ತು ಹಣೆಯ ಮೇಲೆ ಸಣ್ಣ ಬಿಂದಿ ಇಟ್ಟಿದ್ದಳು. ಅವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಳೆಂದರೆ ಗೌನ್ ಧರಿಸಲು ಹೇಳಲು ರೋಹನ್ಗೆ ಮನಸ್ಸೇ ಬರಲಿಲ್ಲ. ಅವನು ಅವಳನ್ನು ಹೋಟೆಲ್ನ ರೆಸ್ಟಾರೆಂಟಿಗೆ ಕರೆದೊಯ್ದನು. ಅಲ್ಲಿ ಇಡೀ ಹಾಲ್ ಖಾಲಿಯಿತ್ತು. ಕೇವಲ 1 ಟೇಬಲ್ ಮತ್ತು 2 ಕುರ್ಚಿಗಳಿದ್ದವು. ರೋಹನ್ ಸಾಕ್ಷಿಯ ಕೈ ಹಿಡಿದು ಅವಳನ್ನು ಕುಳ್ಳಿರಿಸಿ ತಾನು ಪಕ್ಕದಲ್ಲೇ ಕುಳಿತನು. ಅಲ್ಲಿ ಇಬ್ಬರೂ ವಯಲಿನ್ ನುಡಿಸುತ್ತಿದ್ದರು. ವಾತಾವರಣವು ತುಂಬ ಶಾಂತ ಮತ್ತು ಸುಂದರವಾಗಿತ್ತು. ಊಟ ಬಂದ ನಂತರ ರೋಹನ್ ತಾನೇ ಸಾಕ್ಷಿಗೆ ತುತ್ತು ನೀಡಿದನು. ಸಾಕ್ಷಿ ನಾಚುತ್ತಾ ರೋಹನ್ಗೆ ತಿನ್ನಿಸಿದಳು. ವಯಲಿನ್ ನುಡಿಸುವವರ ಮುಂದೆ ಅವಳಿಗೆ ಸ್ವಲ್ಪ ಸಂಕೋಚವಾಗುತ್ತಿತ್ತು, ಆದರೆ ಅವರು ತಮ್ಮ ಪಾಡಿಗೆ ತಾವು ನುಡಿಸುತ್ತಿದ್ದರು. ಸಾಕ್ಷಿಯ ಆ ನಾಚಿಕೆ ರೋಹನ್ಗೆ ಒಂದು ವಿಶೇಷ ಅನುಭವ ನೀಡುತ್ತಿತ್ತು. ಮರುದಿನವೂ ರೋಹನ್ ತುಂಬ ಬ್ಯುಸಿಯಾಗಿದ್ದನು, ಆದರೆ 3 ದಿನಗಳ ಕೆಲಸವನ್ನು ಅವನು 2 ದಿನಗಳಲ್ಲೇ ಮುಗಿಸಿದ್ದನು. ಈಗ ಮುಂದಿನ ಪೂರ್ತಿ ದಿನ ಮಸ್ಸೂರಿ ಸುತ್ತಾಡಲು ಮೀಸಲಾಗಿತ್ತು. ಮರುದಿನ ಬೆಳಿಗ್ಗೆ ರೋಹನ್ ತುಂಬ ಫ್ರೆಶ್ ಆಗಿ ಅನುಭವಿಸುತ್ತಿದ್ದನು. ಬೆಳಿಗ್ಗೆ ಸಾಕ್ಷಿ ಧರಿಸಲು ಸುಂದರವಾದ ಸೂಟ್ ಒಂದನ್ನು ಹೊರತೆಗೆಯುತ್ತಿದ್ದಳು. ರೋಹನ್ ತಕ್ಷಣ ಎದ್ದು ಬಂದು ಅವಳ ಕೈಯಲ್ಲಿದ್ದ ಚೂಡಿದಾರವನ್ನು ಕಿತ್ತುಕೊಂಡು ಒಂದು ಕವರ್ ನೀಡಿ, ನೀನು ಇದನ್ನೇ ಧರಿಸಬೇಕು, ಬೇಗ ತಯಾರಾಗಿ ಬಾ, ಸುತ್ತಾಡಲ್ ಹೋಗೋಣ ಎಂದನು. ಸ್ವಲ್ಪ ಸಮಯದ ನಂತರ ಸಾಕ್ಷಿ ಹೊರಬಂದಾಗ ಅವಳ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಹೋಗಿದ್ದವು. ಟೀ ಶರ್ಟ್ ಮತ್ತು ಹಾಫ್ ಪ್ಯಾಂಟ್ ಧರಿಸಲು ಅವಳಿಗೆ ತುಂಬಾ ಮುಜುಗರವಾಗುತ್ತಿತ್ತು. ಆದರೆ ರೋಹನ್ ಅವಳನ್ನು ನೋಡಿ ಸಂಭ್ರಮಿಸಿದನು. ಅಬ್ಬಾ, ಈ ಡ್ರೆಸ್ ನಿನಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಿದೆ ಎಂದನು. ರೋಹನ್ನ ಸಂತೋಷ ನೋಡಿ ಸಾಕ್ಷಿಗೆ ನನಗೆ ಇಂತಹ ಬಟ್ಟೆ ಇಷ್ಟವಿಲ್ಲ ಎಂದು ಹೇಳಲು ಸಾಧ್ಯವಾಗಲಿಲ್ಲ. ಹೋಟೆಲ್ನಿಂದ ಹೊರಬರುವಾಗ ಎಲ್ಲರೂ ತನ್ನನ್ನೇ ನೋಡುತ್ತಿದ್ದಾರೆ ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ಅದು ಕೇವಲ ಅವಳ ಭ್ರಮೆಯಾಗಿತ್ತು. ಅಲ್ಲಿ ಅವಳಿಗಿಂತಲೂ ಆಧುನಿಕ ಬಟ್ಟೆ ಧರಿಸಿದ ಮಹಿಳೆಯರು ಕಾಣಿಸಿದರು. ಸಾಕ್ಷಿಗೆ ಇದೆಲ್ಲವೂ ಒಂದು ಸುಂದರ ಕನಸಿನಂತೆ ಇತ್ತು. ಮರುದಿನ ಇಬ್ಬರೂ ಕಾನ್ಪುರಕ್ಕೆ ಮರಳಿದರು. ಕಾನ್ಪುರಕ್ಕೆ ಬಂದ ನಂತರ ರೋಹನ್ ಆಫೀಸ್ ಕೆಲಸದಲ್ಲಿ ಮತ್ತು ಲ್ಯಾಪ್ಟಾಪ್ನಲ್ಲಿ ಬ್ಯುಸಿಯಾದನು. ಸಾಕ್ಷಿ ಮನೆಗೆಲಸದಲ್ಲಿ ತೊಡಗಿದಳು. ಒಂದು ಬೆಳಗ್ಗೆ ಸಾಕ್ಷಿ ಸ್ನಾನ ಮಾಡಿ ಬಂದು ಕನ್ನಡಿಯ ಮುಂದೆ ನಿಂತು ಕೂದಲು ಬಾಚಿಕೊಳ್ಳುವಾಗ ರೋಹನ್ನ ಪ್ರೀತಿಯನ್ನು ನೆನೆದು ಮುಗುಳ್ನಕ್ಕಳು. ಅವರು ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದು ಯೋಚಿಸುತ್ತಾ ತಕ್ಷಣ ಕೆಲಸ ನೆನಪಾಗಿ ರೋಹನ್ನನ್ನು ಎಬ್ಬಿಸಲು ಹೋದಳು. ರೋಹನ್ ಗಾಢ ನಿದ್ರೆಯಲ್ಲಿದ್ದನು. ಸಾಕ್ಷಿ ಬಾಗಿ ಅವನನ್ನು ಅಲುಗಾಡಿಸಿ, ಎದ್ದೇಳಿ, ಆಫೀಸ್ಗೆ ತಡವಾಗುತ್ತಿದೆ ಎಂದಳು. ಆ ಸಮಯದಲ್ಲಿ ಅವಳ ಒದ್ದೆ ಕೂದಲು ರೋಹನ್ನ ಮುಖದ ಮೇಲೆ ಬಿತ್ತು. ಸಾಕ್ಷಿ ನಗುತ್ತಾ ಕೂದಲನ್ನು ಸರಿಸಿದಾಗ ರೋಹನ್ ಮುಖ ಸಿಟ್ಟಿನಿಂದ ಕೆಂಪಾಗಿತ್ತು. ಅವನು ಜೋರಾಗಿ ಕೂಗಾಡಿದನು, ಏನಿದು ಅಸಭ್ಯವರ್ತನೆ? ಸಾಕ್ಷಿ ಬೆಚ್ಚಿಬಿದ್ದಳು. ರೋಹನ್ ಸಿಟ್ಟಿನಿಂದ, ಒಂದು ತಪ್ಪು ಮಾಡಿ ಮತ್ತೆ ನಗುತ್ತೀಯಾ? ಎದ್ದೇಳಿಸುವ ರೀತಿ ಇದೇನಾ? ಮುಖದ ಮೇಲೆಲ್ಲ ಕೂದಲು ಹರಡಿದ್ದೀಯಾ ಎಂದು ಗದರಿಸಿ ಬಾತ್ರೂಂಗೆ ಹೋದನು. ಹೋಗುವಾಗ ನಾನು ಬರುವಷ್ಟರಲ್ಲಿ ಟಿಫಿನ್ ರೆಡಿ ಇರಲಿ ಎಂದು ಆಜ್ಞಾಪಿಸಿದನು. ಸಾಕ್ಷಿ ಗಾಬರಿಯಿಂದ ಅಡುಗೆ ಮನೆಗೆ ಹೋಗಿ ಆಲೂ ಪರೋಠ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದಳು. ಟಿಫಿನ್ ಪ್ಯಾಕ್ ಮಾಡುವಾಗ ರೋಹನ್ ಅವಳನ್ನು ಕೆಕ್ಕರಿಸಿ ನೋಡುತ್ತಿದ್ದನು. ಟಿಫಿನ್ನಲ್ಲಿ ಈ ಬೆಂಡೆಕಾಯಿನಾ ಎಂದು ಕಿರುಚಿದನು. ಸಾಕ್ಷಿ, ನಿಮಗೆ ಇದು ಇಷ್ಟವೆಂದು ಎಂದು ಹೇಳುವಷ್ಟರಲ್ಲೇ ಅವನು, ನನಗೆ ಏನು ಇಷ್ಟ ಎಂದು ನೀನು ಹೇಳಿಕೊಡಬೇಡ ಎಂದು ಜೋರಾಗಿ ಕಿರುಚಿದನು.
ಸಾಕ್ಷಿಯ ಕಣ್ಣೀರಿನಿಂದ ನೀರು ಸುರಿಯಲಾರಂಭಿಸಿತು. ಈ ನಾಟಕ ನಿಲ್ಲಿಸು, ನಿನ್ನ ಕಣ್ಣೀರಿಗೆ ನಾನು ಕರಗುವುದಿಲ್ಲ ಎಂದು ಹೇಳಿ ಅವನು ಆಫೀಸ್ಗೆ ಹೊರಟು ಹೋದನು. ಸಾಕ್ಷಿ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಎಲ್ಲ ನನ್ನದೇ ತಪ್ಪು, ನನ್ನ ಕೂದಲು ಅವರ ಮುಖಕ್ಕೆ ತಗುಲಬಾರದಿತ್ತು ಎಂದುಕೊಂಡಳು. ಸಂಜೆ ರೋಹನ್ ಬರುವ ಸಮಯಕ್ಕೆ ಅವಳು ಸುಂದರವಾಗಿ ಸೀರೆ ಉಟ್ಟು ಮೇಕಪ್ ಮಾಡಿಕೊಂಡು ಕಾಯುತ್ತಿದ್ದಳು. ಅವನು ಬಂದಾಗ ಬಾಗಿಲು ತೆರೆದು ಬ್ಯಾಗ್ ಪಡೆದಳು. ಆದರೆ ರೋಹನ್ ಅವಳ ಕಡೆ ನೋಡಲೂ ಇಲ್ಲ. ಚಹಾ ಮಾಡು ಮತ್ತು ತಲೆನೋವಿನ ಮಾತ್ರೆ ಕೊಡು ಎಂದನು. ಸಾಕ್ಷಿ ಚಹಾ ತಂದಾಗ ರೋಹನ್ ಫೋನ್ನಲ್ಲಿ ಯಾರೊಂದಿಗೋ ನಗುತ್ತಾ ನಿನಗಾಗಿ ಏನು ಬೇಕಾದರೂ ಮಾಡುತ್ತೇನೆ ಎಂದು ಮಾತನಾಡುತ್ತಿದ್ದನು. ಸಾಕ್ಷಿಯನ್ನು ಕಂಡ ತಕ್ಷಣ ಫೋನ್ ಇಟ್ಟನು. ರೋಹನ್ನ ಈ ಬದಲಾವಣೆ ಸಾಕ್ಷಿಗೆ ತುಂಬಾ ನೋವು ನೀಡಿತು. ಮಸ್ಸೂರಿಯಿಂದ ಬಂದ ನಂತರ 1 ವಾರ ಕಳೆದಿತ್ತು. ಆದರೆ ರೋಹನ್ ಅವಳನ್ನು ಹೊರಗೆಲ್ಲೂ ಕರೆದುಕೊಂಡು ಹೋಗಿರಲಿಲ್ಲ. ಅವರಿಬ್ಬರ ನಡುವಿನ ಮಾತುಗಳು ಕಡಿಮೆಯಾಗಿದ್ದವು. ಸಾಕ್ಷಿ ಹಾಸಿಗೆಯ ಮೇಲೆ ಮಲಗಿ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಯಾರ ದೃಷ್ಟಿ ಬಿತ್ತೋ ಏನೋ, ಅವಳ ಸಂತೋಷಕ್ಕೆ ಕುತ್ತು ಬಂದಿತ್ತು. ಈಗ ರೋಹನ್ ಅವಳ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಇಂದು ಸಾಕ್ಷಿಗೆ ಏನನ್ನೂ ತಿನ್ನಲು ಮನಸ್ಸಿರಲಿಲ್ಲ. ಬೆಳಿಗ್ಗೆ ಚಹಾದ ಜೊತೆ 1 ಪರೋಟ ತಿಂದಿದ್ದಷ್ಟೇ. ಅವಳು ಪ್ರತಿದಿನ ಮಧ್ಯಾಹ್ನದ ಊಟಕ್ಕೂ ಸೇರಿಸಿ ಬೆಳಿಗ್ಗೆಯೇ ಹೆಚ್ಚು ಪರೋಟಗಳನ್ನು ಮಾಡುತ್ತಿದ್ದಳು. ಆದರೆ ಇಂದು ಅವಳಿಗ ಉತ್ಸಾಹವಿರಲಿಲ್ಲ. ಹಳೆಯ ನೆನಪುಗಳಲ್ಲಿ ಅಳುತ್ತಾ ಕುಳಿತಿದ್ದಳು. ಆ ಉದಾಸೀನತೆಯಲ್ಲಿಯೇ ಅವಳು ಯಾವಾಗ ನಿದ್ರೆಗೆ ಜಾರಿದಳೋ ತಿಳಿಯಲಿಲ್ಲ. ಹಠಾತ್ ಮೊಬೈಲ್ ಸದ್ದಾದಾಗ ಅವಳು ಬೆಚ್ಚಿಬಿದ್ದಳು. ಮೊಬೈಲ್ ಪರದೆಯ ಮೇಲೆ ರೋಹನ್ ಹೆಸರು ಕಾಣಿಸುತ್ತಿತ್ತು. ಹೆಲೋ, ಹೌದು, 1 ಗಂಟೆಯಲ್ಲಿ ಮನೆಗೆ ಬರುತ್ತಿದ್ದೇನೆ. ಒಂದು ಪಾರ್ಟಿಗೆ ಹೋಗಬೇಕಿದೆ, ಬೇಗ ತಯಾರಾಗು ಎಂದು ರೋಹನ್ ಹೇಳಿದನು. ಸಾಕ್ಷಿ ಸಂತೋಷದಿಂದ ನಾನು ಎಂದು ಏನೋ ಹೇಳುವಷ್ಟರಲ್ಲೇ ಫೋನ್ ಕಟ್ಟಾಗಿತ್ತು. ಆದ್ರೆ ಅವಳು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಖುಷಿಯಿಂದ ಎದ್ದು ಕೋಣೆಯನ್ನು ಅಚ್ಚುಕಟ್ಟು ಮಾಡಿದಳು. ಅಡುಗೆ ಮನೆಯನ್ನು ಸರಿಪಡಿಸಿ ಸ್ನಾನಕ್ಕೆ ಹೋದಳು. ನೀಲಿ ಬಣ್ಣದ ಸೀರೆಯನ್ನು ಉಟ್ಟು ತನ್ನ ಒದ್ದೆ ಕೂದಲನ್ನು ಬಾಚಿಕೊಳ್ಳುತ್ತಿರುವಾಗ ಕರೆಗಂಟೆ ಅಂದರೆ ಡೋರ್ ಬೆಲ್ ಬಾರಿಸಿತು. ಸಾಕ್ಷಿ ಅವಸರದಲ್ಲಿ ಬಾಚಣಿಕೆಯನ್ನು ಕೂದಲಿನಲ್ಲೇ ಸಿಕ್ಕಿಸಿ ಬಾಗಿಲು ತೆರೆಯಲು ಓಡಿದಳು. ಒಂದು ಕಡೆ ಗಡಿಬಿಡಿ, ಇನ್ನೊಂದು ಕಡೆ ಸಂತೋಷ. ಬಾಗಿಲು ತೆರೆದ ತಕ್ಷಣ ಅವಳು ಎಡವಿ ಬೀಳುವಂತಾದಳು. ಆದರೆ ರೋಹನ್ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದು ಚೇತರಿಸಿಕೊಂಡನು. ಸಾಕ್ಷಿ ಅವನನ್ನು ಪ್ರೀತಿಯಿಂದ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿನ ಪ್ರೀತಿ ಕಂಡು ರೋಹನ್ ಕೂಡ ಮೈಮರೆಯುವಷ್ಟರಲ್ಲೇ ಅವನ ಮೊಬೈಲ್ ಸದ್ದಾಯಿತು. ಸಾಕ್ಷಿ ತಕ್ಷಣ ಅವನಿಗಿಂತ ದೂರ ಸರಿದಳು. ರೋಹನ್ ಫೋನ್ ಮುಗಿಸಿ ಸಾಕ್ಷಿಯ ಬಳಿ ಬಂದು ಒಂದು ಕವರ್ ನೀಡಿದನು. ಇದರಲ್ಲಿ ನಿನಗಾಗಿ ಒಂದು ಸೀರೆ ಇದೆ, ಇದನ್ನು ಉಟ್ಟು ತಯಾರಾಗು ಎಂದನು. ಸಾಕ್ಷಿ ಸೀರೆಯನ್ನು ಹೊರತೆಗೆದು ನೋಡಿದಳು. ಅದು ಸುಂದರವಾದ ಕೆಂಪು ವೆಲ್ವೆಟ್ ಬಣ್ಣದ ಸೀರೆ. ಅದಕ್ಕೆ ಹೊಂದುವ ಬ್ಲೌಸ್ ಮತ್ತು ಬಳೆಗಳೂ ಇದ್ದವು. ಅವಳು ತಯಾರಾಗುವವರೆಗೂ ರೋಹನ್ ಅವಳ ಪಕ್ಕದಲ್ಲೇ ಕುಳಿತಿದ್ದನು. ಆದ್ರೆ ಅವನು ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುವುದರಲ್ಲಿ ಮಗ್ನನಾಗಿದ್ದನು. ಸಾಕ್ಷಿ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು. ಆ ಕೆಂಪು ವೆಲ್ವೆಟ್ ಸೀರೆಯಲ್ಲಿ ಅವಳು ಎಂದಿಗಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು. ಅವಳು ರೋಹನ್ ಬಳಿ ಹೋಗಿ ಮೆಲ್ಲನೆ ಕೇಳಿದಳು, ನೋಡಿ, ನಾನು ಹೇಗಿದ್ದೇನೆ? ರೋಹನ್ ಅವಳನ್ನು 1 ಕ್ಷಣ ನೋಡಿ ಅಷ್ಟೇನೂ ಆಸಕ್ತಿ ತೋರದೆ, ಪರ್ವಾಗಿಲ್ಲ, ಚೆನ್ನಾಗಿದೆ ಎಂದು ಹೇಳಿದನು. ಈಗ ನೀನು ತಯಾರಾಗಿದ್ದೀಯಲ್ಲ, ನಾನ್ಕೂಡ ತಯಾರಾಗ್ತೇನೆ ಎಂಬ ರೋಹನ್ ಮಾತು ಕೇಳಿ ಸಾಕ್ಷಿಯ ಸಂತೋಷವೆಲ್ಲ ಆರಿಹೋಯಿತು. ರಾತ್ರಿ 8 ಗಂಟೆಯ ಸುಮಾರಿಗೆ ಅವರು ಪಾರ್ಟಿಗೆ ಹೊರಟರು. 1 ಗಂಟೆಯ ಪ್ರಯಾಣದ ನಂತರ ನಗರದ ಹೊರವಲಯದ ಒಂದು ಸ್ಥಳಕ್ಕೆ ತಲುಪಿದರು. ಅಲ್ಲಿ ಸುತ್ತಮುತ್ತ ಹೆಚ್ಚು ಮನೆಗಳಿರಲಿಲ್ಲ. ರೋಹನ್ ಬೈಕ್ ಲಾಕ್ ಮಾಡಿ ಸಾಕ್ಷಿಯನ್ನು ಒಳಗೆ ಕರೆದೊಯ್ದನು. ಹೊರಗೆ ಮೌನವಿದ್ದರೆ ಒಳಗೆ ಮಾತ್ರ ಅತಿಯಾದ ಗದ್ದಲವಿತ್ತು. ದೊಡ್ಡ ಹಾಲ್ನಲ್ಲಿ ಜನರು ಕುಡಿದು ಮಜಾ ಮಾಡುತ್ತಿದ್ದರು. ಮಸ್ಸೂರಿಯ ಕ್ಲಬ್ನಲ್ಲಿ ನೋಡಿದಂತೆಯೇ ಇಲ್ಲೂ ವಾತಾವರಣವಿತ್ತು. ಇದು ಸಾಕ್ಷಿಗೆ ಕಿರಿಕಿರಿ ಉಂಟುಮಾಡಿತು. ರೋಹನ್ ಸಾಕ್ಷಿಯನ್ನು ಒಂದು ಕಡೆ ಕೂರಿಸಿ ತನ್ನ ಸ್ನೇಹಿತರೊಂದಿಗೆ ಮಾತನಾಡಲು ಹೋದನು. ಅಲ್ಲಿನ ಮಹಿಳೆಯರು ಮದ್ಯಪಾನ ಮಾಡುತ್ತಾ ಸಿಗರೆಟ್ ಸೇದುತ್ತಿರುವುದನ್ನು ಕಂಡು ಸಾಕ್ಷಿಗೆ ಉಸಿರುಗಟ್ಟಿದಂತಾಯಿತು. ಸ್ವಲ್ಪ ಸಮಯದ ನಂತರ ರೋಹನ್ ಕೂಡ ಕುಡಿದು ಎಲ್ಲರಂತೆ ಕುಣಿಯತೊಡಗಿದನು. ಸಾಕ್ಷಿ ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದಾಗ ರೋಹನ್ ಸ್ನೇಹಿತನೊಬ್ಬ ಅವಳ ಪಕ್ಕ ಬಂದು ಕುಳಿತನು. ನೋಡಿ ಅತ್ತಿಗೆಯವರೇ, ಎಲ್ಲರೂ ಡ್ಯಾನ್ಸ್ ಮಾಡುತ್ತಿದ್ದಾರೆ, ನೀವು ಮಾತ್ರ ಸುಮ್ಮನೆ ಕುಳಿತಿದ್ದೀರಿ. ಬನ್ನಿ, ನಿಮ್ಮ ಪತಿ ನನ್ನ ಪತ್ನಿಯ ಜೊತೆ ಡ್ಯಾನ್ಸ್ ಮಾಡುತ್ತಿದ್ದಾರೆ, ನಾವು ಅವರನ್ನು ಸ್ವಲ್ಪ ಕಾಡಿಸೋಣ ಎಂದನು. ಸಾಕ್ಷಿ ವಿನಯದಿಂದ ನಿರಾಕರಿಸಿದರೂ ಅವನು ಕೇಳಲಿಲ್ಲ. ಅವನು ಮದ್ಯದ ಗ್ಲಾಸನ್ನು ಬಲವಂತವಾಗಿ ಅವಳ ತುಟಿಗಳ ಬಳಿ ತಂದು, 2 ಗುಟುಕು ಕುಡಿಯಿರಿ, ನಿಮ್ಮ ಸಂಕೋಚವೆಲ್ಲ ಹೋಗುತ್ತದೆ ಎಂದು ಅವಳ ಕೈ ಹಿಡಿದನು. ತಾಳ್ಮೆ ಕಳೆದುಕೊಂಡ ಸಾಕ್ಷಿ ಅವನ ಕೈ ಕೊಡುವಿ ಜೋರಾಗಿ ಒಂದು ಕಪಾಳ ಮೋಕ್ಷ ಮಾಡಿದಳು. ಸದ್ದು ಕೇಳಿ ರೋಹನ್ ಅಲ್ಲಿಗೆ ಬಂದನು ಮತ್ತು ಸಾಕ್ಷಿಯ ಮೇಲೆ ಕಿರುಚಾಡಿದನು. ನನ್ನ ಸ್ನೇಹಿತನ ಮೇಲೆ ಕೈ ಮಾಡಲು ನಿನಗೆಷ್ಟು ಧೈರ್ಯ? ಎಲ್ಲರ ಮುಂದೆ ರೋಹನ್ ಕೂಗಾಡಿದ್ದರಿಂದ ಸಾಕ್ಷಿ ಬೆಚ್ಚಿಬಿದ್ದಳು. ನಂತರ ಇಬ್ಬರೂ ಏನೂ ಮಾತನಾಡದೆ ಮನೆಗೆ ಮರಳಿದರು. ಅಂದು ರಾತ್ರಿ ಇಬ್ಬರೂ ಊಟ ಮಾಡದೆ ಮಲಗಿದರು.
ಆದರೆ ಯಾರಿಗೂ ನಿದ್ರೆ ಬರಲಿಲ್ಲ. ರೋಹನ್ ಮನಸ್ಸಿನಲ್ಲೂ ಯಾವುದೋ ಮಾತು ತುಟಿಗಳವರೆಗೆ ಬಂದು ನಿಂತಂತ ಭಾಸವಾಗುತ್ತಿತ್ತು. ಮರುದಿನ ಬೆಳಿಗ್ಗೆ ಸಾಕ್ಷಿ ಸ್ನಾನ ಮಾಡಿ ಅಡುಗೆ ಮನೆಗೆ ಬಂದಾಗ ಕರೆಗಂಟೆ ಬಾರಿಸಿತು. ಬಾಗಿಲು ತೆರೆದು ನೋಡಿದ ಸಾಕ್ಷಿ ಸಂತೋಷದಿಂದ ಅಣ್ಣ ಎಂದು ಕೂಗಿದಳು. ರೋಹನ್ ಕೂಡ ಹೊರಬಂದು ಸಾಕ್ಷಿಯ ಅಣ್ಣನಿಗೆ ನಮಸ್ಕರಿಸಿದನು. ಉಪಹಾರದ ಸಮಯದಲ್ಲಿ ಅಣ್ಣ ಹೇಳಿದರು, ನಾನು ಸಾಕ್ಷಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಮೊದಲ ಹೋಳಿ ಹಬ್ಬವನ್ನು ತವರು ಮನೆಯಲ್ಲೇ ಆಚರಿಸುವುದು ವಾಡಿಕೆ. ರೋಹನ್ ಏನೋ ಹೇಳಲು ಹೋದರೂ ಸಾಕ್ಷಿ ತಕ್ಷಣ ಹೌದು ಅಣ್ಣ, ನಾನ್ ಬರ್ತೇನೆ ಎಂದು ಬಿಟ್ಟಳು. ರೋಹನ್ ಅನಿವಾರ್ಯವಾಗಿ ನಗುತ್ತಾ ಒಪ್ಪಬೇಕಾಯಿತು. ಮರುದಿನವೇ ಸಾಕ್ಷಿ ತನ್ನ ಅಣ್ಣನ ಜೊತೆ ತವರು ಮನೆಗೆ ಹೊರಟಳು. ತವರು ಮನೆಯಲ್ಲಿ ಎಲ್ಲರೂ ಸಾಕ್ಷಿಯ ಆಗಮನದಿಂದ ಸಂತೋಷಪಟ್ಟರು. ಅವಳು ತನ್ನ ಅಣ್ಣನ ಮಕ್ಕಳೊಂದಿಗೆ ಆಟವಾಡುತ್ತಾ ಅವರಿಗೆ ಪಾಠ ಮಾಡುತ್ತಾ ಸಮಯ ಕಳೆಯುತ್ತಿದ್ದಳು. ತಾಯಿಯವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರೂ ಅವಳು ನಗುತ್ತಾ ಮಾತು ಬದಲಿಸುತ್ತಿದ್ದಳು. ಈ ಮಕ್ಕಳ ಜೊತೆಗಿದ್ದರೆ ಮಾತ್ರ ಅವಳು ತನ್ನ ಮನಸ್ಸಿನ ಉದಾಸೀನತೆಯನ್ನು ಮರೆಯುತ್ತಿದ್ದಳು. ಇಲ್ಲದಿದ್ದರೆ ರಾತ್ರಿ ಹಾಸಿಗೆಯ ಮೇಲೆ ಮಲಗಿದಾಗ ರೋಹನ್ ಜೊತೆ ಕಳೆದ ಕ್ಷಣಗಳು ನೆನಪಾಗಿ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತಿತ್ತು. ದಿನಗಳು ಬಹಳ ಚಡಪಡಿಕೆಯಿಂದ ಕಳೆಯುತ್ತಿದ್ದವು. ಅವಳು ತವರು ಮನೆಗೆ ಬಂದು 1 ವಾರ ಕಳೆದಿತ್ತು. ಆದ್ರೆ ಇಷ್ಟು ದಿನಗಳಲ್ಲಿ ರೋಹನ್ ಫೋನ್ ಮಾಡಿರಲಿಲ್ಲ, ಸಾಕ್ಷಿಯೂ ಮಾಡಿರಲಿಲ್ಲ. ಇಂದು ಅವಳಿಗೆ ರೋಹನ್ ನೆನಪು ತುಂಬಾ ಕಾಡುತ್ತಿತ್ತು. ಸಂಜೆಯ ಸಮಯ ಅವಳು ಅತ್ತಿತ್ತ ಗಮನಿಸದೆ ತಾರಸಿಯ ಮೇಲೆ ನಿಂತು ಮನಸ್ಸಿನಲ್ಲೇ ರೋಹನ್ ಜೊತೆ ಮಾತನಾಡುತ್ತಿದ್ದಳು. ಗಾಳಿಯಲ್ಲಿ ಚಳಿ ಹೆಚ್ಚಾಗುತ್ತಿದ್ದರೂ ಅವಳಿಗೆ ಅದರ ಅರಿವಿರಲಿಲ್ಲ. ತಾಯಿ ಫೋನ್ ಹಿಡಿದು ಬಂದು, ನಿನ್ನ ಅತ್ತೆ ಮನೆಯಿಂದ ಫೋನ್ ಬಂದಿದೆ, ಮಾತನಾಡೋ ಎಂದಾಗ ಅವಳು ಎಚ್ಚೆತ್ತುಕೊಂಡಳು. ಫೋನ್ನಲ್ಲಿ ಸಾಕ್ಷಿಯ ಅತ್ತೆಯಿದ್ದರು. ಸಾಕ್ಷಿ ಅವರಿಗೆ ನಮಸ್ಕರಿಸಿದಾಗ ಅವರು, ಮಗಳೇ, ಇನ್ನೂ ಕೆಲವು ದಿನ ಬಂದು ನಮ್ಮ ಮನೆಯಲ್ಲೂ ಇರು, ಈ ಅಮ್ಮನ ಜೊತೆಗೂ ಸಮಯ ಕಳಿ ಎಂದರು. ಸಾಕ್ಷಿ ಒಪ್ಪಿಗೆ ನೀಡಿದಳು. 2 ದಿನಗಳ ನಂತರ ಸಾಕ್ಷಿಯ ಮಾವ ಅವಳನ್ನು ಕರೆದುಕೊಂಡು ಹೋಗಲು ಬಂದರು. ತಾಯಿ ಮಗಳ ಅತ್ತೆ ಮನೆಯವರಿಗಾಗಿ ಬಟ್ಟೆ, ಹಣ್ಣು ಹಂಪಲು ಮತ್ತು ಸಿಹಿ ತಿಂಡಿಗಳನ್ನು ನೀಡಿ ಬೀಳಿಕೊಟ್ಟರು. ತವರು ಮನೆ ಮತ್ತು ಅತ್ತೆ ಮನೆ ಹತ್ತಿರವಿದ್ದರೂ ಇಂತಹ ಸಂಪ್ರದಾಯಗಳೇ ಹೆಣ್ಣುಮಗಳ ಗೌರವವನ್ನು ಹೆಚ್ಚಿಸುತ್ತವೆ. ಅತ್ತೆ ಮನೆಗೆ ಬಂದ ಸಾಕ್ಷಿ ಅತ್ತೆ ಮತ್ತು ಅತ್ತಿಗೆಯ ಕಾಲು ಮುಟ್ಟಿ ಆಶೀರ್ವಾದ ಪಡೆದಳು. ನಂತರ ಅತ್ತಿಗೆಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಹೋದಳು. ಅತ್ತಿಗೆ ವಿಶ್ರಾಂತಿ ಪಡೆಯಲು ಹೇಳಿದರೂ ಸಾಕ್ಷಿ ಕೇಳಲಿಲ್ಲ. ಪರವಾಗಿಲ್ಲ ಅತ್ತಿಗೆ, ನಿಮ್ಮ ಜೊತೆ ಹರಟೆ ಹೊಡೆಯುತ್ತಾ ಕೆಲಸ ಕಲಿಯುತ್ತೇನೆ ಎಂದಳು. ಇವರಿಬ್ಬರ ಪ್ರೀತಿಯನ್ನು ಕಂಡು ಅತ್ತೆ ಕೂಡ ಬಹಳ ಸಂತೋಷಪಟ್ಟರು. ಸಾಕ್ಷಿ ಎಲ್ಲರ ಕೆಲಸಗಳನ್ನು ಮಾಡುತ್ತಾ ಮಕ್ಕಳ ಜೊತೆ ಆಟವಾಡುತ್ತಾ ಎಲ್ಲರಿಗೂ ಪ್ರಿಯಳಾದಳು. ಇಂದು ಭಾನುವಾರ. ಅತ್ತಿಗೆಯ 6 ವರ್ಷದ ಮಗಳು ಪರೀಕ್ಷಿ ಸಾಕ್ಷಿಯ ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದಳು. ಆಗ ರೋಹನ್ ಫೋನ್ ಬಂತು. ಪರೀಕ್ಷಿ ಓಡಿ ಬಂದು ಫೋನ್ ನೀಡಿದಳು. ನಾನು ಹೋಳಿ ಹಬ್ಬದ 1 ದಿನ ಮುಂಚಿತವಾಗಿ ಬರುತ್ತಿದ್ದೇನೆ ಎಂದು ರೋಹನ್ ತಿಳಿಸಿದನು. ಆಗ ಅಂಗಳದಲ್ಲಿ ಬಿಸಿಲು ಕಾಯಿಸುತ್ತಿದ್ದ ಅತ್ತೆ, ಏನು ಹೇಳುತ್ತಿದ್ದಾನೆ ರೋಹನ್ ಎಂದು ಕೇಳಿದರು. ಸಾಕ್ಷಿ ವಿಷಯ ತಿಳಿಸಿದಾಗ ಅತ್ತೆ ಫೋನ್ ಪಡೆದು ಮಗನಿಗೆ ಕ್ಲಾಸ್ ತೆಗೆದುಕೊಂಡರು. ನನ್ನ ಸೊಸೆಯ ಮೊದಲ ಹೋಳಿ ಹಬ್ಬವಿದು, ನೀನು 1 ದಿನ ಮುಂಚೆ ಬರುತ್ತೀಯಾ, ಬೇಗ ಬಾ ಎಂದು ಗದರಿಸಿದರು. ನಂತರ ಸಾಕ್ಷಿ ಮೊಬೈಲ್ ಹಿಡಿದು ತನ್ನ ಕೋಣೆಗೆ ಬಂದಳು. ರೋಹನ್ ಹೇಳಿದನು, ಈಗ ಅಮ್ಮನ ಆಜ್ಞೆಯಾಗಿದೆ, ಅಂದಮೇಲೆ ಬೇಗ ಬರಲೇಬೇಕು. ಅಂದಹಾಗೆ ಅವರು ನನ್ನ ಅಮ್ಮನಿಗಿಂತ ನಿನ್ನ ಅಮ್ಮನಂತೆ ಹೆಚ್ಚು ಕಾಣುತ್ತಿದ್ದಾರೆ. ನೀನು ಅವರ ಮೇಲೆ ಏನು ಮಂತ್ರ ಹಾಕಿದ್ದೀಯಾ? ರೋಹನ್ ಧ್ವನಿ ಕೇಳಿ ಸಾಕ್ಷಿಗೆ ಅವನು ತಮಾಷೆ ಮಾಡುತ್ತಿದ್ದಾನೋ ಅಥವಾ ಸಿಟ್ಟಿನಿಂದ ಹೇಳುತ್ತಿದ್ದಾನೋ ಎಂದು ಅರ್ಥವಾಗಲಿಲ್ಲ. ನಂತರ ರೋಹನ್, ಸರಿ, ಟಿಫಿನ್ ಬಂದಿದೆ, ನಾನು ಊಟ ಮಾಡುತ್ತೇನೆ ಎಂದು ಫೋನಿಟ್ಟನು. ಸಾಕ್ಷಿ ಇಂದು ಬಹಳ ಸಂತೋಷವಾಗಿದ್ದಳು. ಎಷ್ಟೋ ದಿನಗಳ ನಂತರ ಅವಳು ರೋಹನ್ ಧ್ವನಿ ಕೇಳಿದ್ದಳು. ಅವಳು ತುಂಬಾ ದೂರುಗಳನ್ನು ನೀಡಬೇಕೆಂದುಕೊಂಡಿದ್ದಳು, ಆದರೆ ಏನೂ ಕೇಳಲಿಲ್ಲ. ಬಹುಶಃ ನಮ್ಮ ದೇಶದ ಸಂಸ್ಕೃತಿಯೇ ಅಂತಹದ್ದು. ಪತ್ನಿಯರು ದೂರವಿದ್ದರೂ ತಮ್ಮ ಪತಿಗೆ ತಮ್ಮ ಮಾತುಗಳಿಂದ ನೋವಾಗಬಾರದು ಎಂದು ಬಯಸುತ್ತಾರೆ. ಹೋಳಿ ಹಬ್ಬಕ್ಕೆ ಇನ್ನು ಕೇವಲ 1 ವಾರ ಬಾಕಿಯಿತ್ತು. ರೋಹನ್ನನ್ನು ಶೀಘ್ರದಲ್ಲೇ ಭೇಟಿಯಾಗುವ ಸಂತೋಷದಲ್ಲಿ ಸಾಕ್ಷಿ ಮಗ್ನಳಾಬಿದ್ದಳು. ಅಷ್ಟರಲ್ಲಿ ಅತ್ತಿಗೆಯ ಮಗಳು ಪರೀಕ್ಷಿ ಬಂದು ತಾತಯ್ಯ ಕರೆಯುತ್ತಿದ್ದಾರೆ ಎಂದು ಹೇಳಿದಳು. ಸಾಕ್ಷಿ ಪರೀಕ್ಷೆಯನ್ನು ಎತ್ತಿಕೊಂಡು ಮಾವನ ಬಳಿ ಹೋದಳು. ಅಲ್ಲಿ ಅತ್ತಿಗೆಯೂ ಇದ್ದರು. ಮಾವ ಇಬ್ಬರು ಸೊಸೆಯಂದಿರಿಗೆ ತಲಾ 55,000 ರೂಪಾಯಿ ನೀಡಿ, ಹೋಳಿ ಹಬ್ಬ ಬರುತ್ತಿದೆ, ನಿಮಗಾಗಿ ಸೀರೆ ಅಥವಾ ಬೇಕಾದುದನ್ನು ಖರೀದಿಸಿ ಎಂದು ಹರಸಿದರು. 2 ದಿನಗಳ ನಂತರ ರೋಹನ್ ಮನೆಗೆ ಬಂದನು. ಸಾಕ್ಷಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ರೋಹನ್ ಎಲ್ಲರ ಜೊತೆ ನಾಷ್ಟಾ ಮುಗಿಸಿ ತನ್ನ ಕೋಣೆಯಲ್ಲಿ ಸಾಕ್ಷಿಗಾಗಿ ಕಾಯುತ್ತಿದ್ದನು. ಆದರೆ ಅವಳು ಕೆಲಸದಲ್ಲಿ ಮಗ್ನಳಾಗಿದ್ದಳು. ರೋಹನ್ ನೀರಿನ ನೆಪದಲ್ಲಿ ಅವಳನ್ನು ಕರೆದರೂ ಅವಳು ಪರೀಕ್ಷೆಯ ಕೈಯಲ್ಲಿ ನೀರು ಕಳುಹಿಸಿದಳು. ಕೊನೆಗೆ ರೋಹನ್ ತಲೆನೋವು ಎಂದು ಸುಳ್ಳು ಹೇಳಿ ಕೋಣೆಗೆ ಹೋದನು. ಸಾಕ್ಷಿ ಚಹಾ ಮತ್ತು ಮಾತ್ರೆ ಹಿಡಿದು ಬಂದಾಗ ರೋಹನ್ ಅವಳ ಕೈ ಹಿಡಿದು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು. ತಲೆನೋವು ಏನೂ ಇಲ್ಲ ಸಾಕ್ಷಿ, ನಿನ್ನನ್ನು ಹತ್ತಿರ ಕರೆಯಲು ಹಾಗೆ ಹೇಳಿದೆ ಎಂದ ರೋಹನ್ ಸಾಕ್ಷಿಯ ಕಣ್ಣೀರು ಕಂಡು ಮರುಗಿದನು.
ಸಾಕ್ಷಿಯ ಕಣ್ಣುಗಳಲ್ಲಿ ಕಾನ್ಪುರದಲ್ಲಿ ನನ್ನ ಜೊತೆ ಯಾಕೆ ಅನ್ಯರಂತೆ ವರ್ತಿಸಿದಿರಿ ಎಂಬ ಪ್ರಶ್ನೆಯಿತ್ತು. ರೋಹನ್ ತನ್ನ ಜೇಬಿನಿಂದ ಒಂದು ಪತ್ರ ತೆಗೆದು ಅವಳ ಕೈಗಿಟ್ಟು, ಇದನ್ನು ಓದು, ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿ ಹೊರಗೆ ಹೋದನು. ಸಾಕ್ಷಿ ಪತ್ರ ಓದಲು ಪ್ರಾರಂಭಿಸಿದಳು. ಪ್ರಿಯ ಸಾಕ್ಷಿ, ನನ್ನ ಬದಲಾದ ವರ್ತನೆಯಿಂದ ನೀನು ನೊಂದಿದ್ದೀಯಾ ಎಂದು ನನಗೆ ಗೊತ್ತು. ಆದರೆ ಇದಕ್ಕೆಲ್ಲ ಕಾರಣ ನನ್ನ ಗೆಳೆಯ ಅನುರಾಗ್. ಅವನಿಗೆ ಪ್ರೀತಿಯಲ್ಲಿ ಮೋಸವಾಗಿತ್ತು. ಆದ್ದರಿಂದ ಅವನಿಗೆ ಹೆಣ್ಣುಮಕ್ಕಳ ಮೇಲೆ ನಂಬಿಕೆಯಿರಲಿಲ್ಲ. ಹಳ್ಳಿ ಹುಡುಗಿಯರು ನಗರಕ್ಕೆ ಬಂದ ಮೇಲೆ ಬದಲಾಗುತ್ತಾರೆ ಎಂದು ಅವನು ನನ್ನ ಜೊತೆ ಪಂಥ ಕಟ್ಟಿದ್ದನು. ನಿನ್ನನ್ನು ಪರೀಕ್ಷಿಸಲು ನಾನು ಹಾಗೆ ಮಾಡಬೇಕಾಯಿತು. ಮಸ್ಸೂರಿ ಪ್ರವಾಸದ ನಂತರ ನಾನು ಸ್ನೇಹಿತಲಿಗೆ ಕೊಟ್ಟ ಮಾತಿನಂತೆ ನಿನ್ನ ಮೇಲೆ ಸುಳ್ಳು ಸಿಟ್ಟು ಮಾಡಿದೆ. ಅಂದು ಪಾರ್ಟಿಯಲ್ಲಿ ನನ್ನ ಸ್ನೇಹಿತ ಕಮಿಷನರ್ ಡ್ರಗ್ಸ್ ದಂಧೆಯ ಮೇಲೆ ದಾಳಿ ಮಾಡಲು ಬಂದಿದ್ದನು. ನೀನು ಅನುರಾಗ್ನಿಗೆ ಕಪಾಳಮೋಕ್ಷ ಮಾಡಿದಾಗ ಅಪರಾಧಿಗಳು ಎಚ್ಚೆತ್ತುಕೊಳ್ಳಬಹುದು ಎಂಬ ಭಯದಿಂದ ನಾನು ನಿನ್ನನ್ನು ಅಲ್ಲಿಂದ ಬೇಗ ಕರೆದುಕೊಂಡು ಬಂದೆ. ನಿನ್ನ ಆ ಕಪಾಳಮೋಕ್ಷ ಅನುರಾಗ್ನಿಗೆ ಎಲ್ಲ ಹುಡುಗಿಯಲು ಕೆಟ್ಟವರಲ್ಲ ಎಂದು ನಂಬುವಂತೆ ಮಾಡಿತು. ನಾನು ನಿನ್ನನ್ನು ಪರೀಕ್ಷಿಸಿ ತಪ್ಪು ಮಾಡಿದೆ ಸಾಕ್ಷಿ, ಕ್ಷಮೆಯಿರಲಿ. ಈ ಹೋಳಿಯನ್ನು ನಾವು ಪ್ರೇಮದ ಬಣ್ಣದಿಂದ ಆಚರಿಸೋಣ. ನಿನ್ನ ರೋಹನ್. ಪತ್ರ ಓದಿ ಮುಗಿಸಿದ ಸಾಕ್ಷಿಯ ದೃಷ್ಟಿ ಬಾಗಿಲಿನ ಕಡೆಗೆ ಹೋಯಿತು. ರೋಹನ್ ಅಲ್ಲೇ ನಿಂತಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಯಿತು. ಸಾಕ್ಷಿ ಎಲ್ಲಿಗೂ ಹೋಗಲಿಲ್ಲ. ಅವಳು ಹಾಸಿಗೆಯಿಂದ ಇಳಿದು ಪರದೆಯ ಹಿಂದೆ ಅಡಗಿದ್ದ ರೋಹನ್ ಬಳಿ ಹೋದಳು. ಅವಳ ಕಣ್ಣುಗಳನ್ನು ನೋಡಿದ್ರೆ ಅವಳು ತುಂಬಾ ಕೋಪದಲ್ಲಿದ್ದಾಳೆ ಎಂದೆನಿಸುತ್ತಿತ್ತು. ರೋಹನ್ ತಕ್ಷಣ ತನ್ನ ಎರಡೂ ಕಿವಿಗಳನ್ನು ಹಿಡಿದು ಕ್ಷಮೆ ಕೇಳಿದಾಗ ಅವಳು ನಗತೊಡಗಿದಳು. ಅಬ್ಬಾ, ಹಾಗಾದ್ರೆ ನೀನು ನನ್ನನ್ನು ಕ್ಷಮಿಸಿದೆ ಎಂದರ್ಥ ಎಂದು ಹೇಳುತ್ತಾ ರೋಹನ್ ಅವಳನ್ನು ಅಪ್ಪಿಕೊಳ್ಳಲು ಮುಂದಾದಾಗ ಅವಳು ಜಾರಿಕೊಂಡು ದೂರ ನಿಂತು ನಗುತ್ತಾ ಹೇಳಿದಳು, ಅಷ್ಟು ಸುಲಭವಾಗಿ ನಾನು ನಿನ್ನ ಕೈಗೆ ಸಿಗಲಾರೆ. ರೋಹನ್ ಮುಗುಳ್ನಗುತ್ತಾ ಹೇಳಿದನು, ಕೇಳು, ನೀನು ಸ್ವರ್ಗದಲ್ಲೂ ನಿನಗಾಗಿ ಮನೆ ಕಟ್ಟಿಸುತ್ತಿದ್ದೀಯಂತೆ ಎಂದು ಅತ್ತಿಗೆ ಹೇಳಿದರು. ಅದರಲ್ಲಿ ನನಗೂ ಜಾಗ ನೀಡುತ್ತೀಯಾ? ಸಾಕ್ಷಿ ಆಶ್ಚರ್ಯದಿಂದ, ನನಗೆ ಅರ್ಥವಾಗಲಿಲ್ಲ ಎಂದಳು. ಆಗ ರೋಹನ್ ವಿವರಿಸಿದನು, ನೀನು ಅತ್ತಿಗೆಯ ಜೊತೆ ದೇವಸ್ಥಾನಕ್ಕೆ ಹೋದಾಗ ಮೊಬೈಲ್ ಮರೆತು ಬಂದಿದೆ ಎಂದು ಸುಳ್ಳು ಹೇಳಿ ಒಳಗೆ ಹೋಗಿದ್ದೆ. ಆದರೆ ಮೊಬೈಲ್ ನಿನ್ನ ಕೈಯಲ್ಲೇ ಇರುವುದನ್ನು ಗಮನಿಸಿದ ಅತ್ತಿಗೆ ನಿನ್ನ ಹಿಂದೆ ಬಂದಾಗ ನೀನು ಅಲ್ಲಿನ ಪಂಡಿತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ 1,000 ರೂಪಾಯಿ ನೀಡುತ್ತಿರುವುದನ್ನು ನೋಡಿದ್ದಾರೆ. ಪುಣ್ಯದ ಕೆಲಸ ಮಾಡುವ ಮೂಲಕ ನೀನು ಸ್ವರ್ಗದಲ್ಲಿ ನಿನಗಾಗಿ ಮನೆ ನಿರ್ಮಿಸುತ್ತಿದ್ದೀಯಾ ಎಂದು ಅವರು ತಮಾಷೆ ಮಾಡುತ್ತಿದ್ದರು. ಸಾಕ್ಷಿ ಕಣ್ಣುಗಳನ್ನು ತಗ್ಗಿಸಿ ಹೇಳಿದಳು, ಕ್ಷಮಿಸಿ, ಯಾವುದಾದರೂ ಮಗುವಿನ ಓದಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕೆಂದು ನನಗಿತ್ತು. ಅಮ್ಮ, ಅಣ್ಣ ಮತ್ತು ಮಾವ ಕೊಟ್ಟ ಹಣವನ್ನು ಅದಕ್ಕಾಗಿ ಬಳಸಿದೆ ಅಷ್ಟೇ. ರೋಹನ್ ಅವಳ ಹತ್ತಿರ ಬಂದು ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಹೇಳಿದನು, ಇದರಲ್ಲಿ ಕ್ಷಮೆಯ ಮಾತೇಕೆ? ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಈಗ ಹೋಳಿ ಹಬ್ಬದ ಶಾಪಿಂಗ್ಗೆ ಹೋಗೋಣ ನಡೆ. ಸಾಕ್ಷಿ ಮೆಲ್ಲನೆ, ಆದ್ರೆ ನನ್ನ ಬಳಿ ಇದ್ದ ಹಣವೆಲ್ಲ ಖರ್ಚಾಗಿದೆ ಎಂದಳು. ರೋಹನ್ ನಗುತ್ತಾ, ಅದಕ್ಕೇನಂತೆ? ನಿನ್ನ ಆಸೆಗಳನ್ನು ಪೂರೈಸುವುದು ನಿನ್ನ ಪತಿಯ ಹಕ್ಕಲ್ಲವೇ? ಈಗ ಮರುಮಾತುನಾಡದೆ ಹೊರಡು ಎಂದನು. 3 ದಿನಗಳ ನಂತರ ರೋಹನ್ ಮತ್ತು ಸಾಕ್ಷಿ ತಮ್ಮ ಮೊದಲ ಹೋಳಿ ಹಬ್ಬವನ್ನು ಸಾಕ್ಷಿಯ ತವರು ಮನೆಯಲ್ಲಿ ಸಂಭ್ರಮದಿಂದ ಆಚರಿಸಿದರು. ಹೌದು ಸ್ನೇಹಿತರೆ, ವಿವಾಹ ಎಂಬುದು ಕೇವಲ ಇಬ್ಬರು ವ್ಯಕ್ತಿಗಳನ್ನು ಮಾತ್ರವಲ್ಲ, 2 ಕುಟುಂಬಗಳನ್ನು ಒಂದುಗೂಡಿಸುತ್ತದೆ. ಸಣ್ಣಪುಟ್ಟ ಜಗಳಗಳು ಮತ್ತು ಮುನಿಸುಗಳು ಈ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಸ್ನೇಹಿತರೆ, ಈ ಕಥೆ ನಿಮಗ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಕಥೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ಧನ್ಯವಾದಗಳು.